ರಾಜ್ಯದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಮಿಂಚಿನ ದಾಳಿ ಹಿನ್ನೆಲೆ ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರದ ಬಗ್ಗೆ ಹಿಂದಿನ ಸದನದಲ್ಲಿ ನಾವು ಎಳೆಯಾಗಿ ಚರ್ಚೆ ಮಾಡಿದ್ವಿ. ಹಿಂದಿನ ಬಿಬಿಎಂಪಿ ಅಧಿಕಾರಿಗಳ ಹುದ್ದೆ, ಪಶುವೈದ್ಯಾಧಿಕಾರಿ ಹುದ್ದೆ, ಪೊಲೀಸ್ ನೇಮಕಾತಿಯಲ್ಲಿ 100 ಕೋಟಿ ಲೂಟಿ ನಡೆದಿದೆ. ಇದೇ ಕಾರಣಕ್ಕೆ ಇಡಿ ದಾಳಿಯಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸರ್ಕಾರ ಕೆಪಿಎಸ್ಸಿ ಅಕ್ರಮ ವಿಚಾರದಲ್ಲಿ ಸೂಕ್ತ ತನಿಖೆ ಮಾಡ್ತಾ ಇಲ್ಲ ಅಂತ ಈಗ ಅಶೋಕ್ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಕೆಪಿಎಸ್ಸಿ ಬಗ್ಗೆ ಯಾವ ಸರ್ಕಾರಗಳು ನೆಟ್ಟಗೆ ನ್ಯಾಯವಾಗಿ ತನಿಖೆಯನ್ನ ನಡೆಸಿಲ್ಲ. ನಾವು ಸಿಬಿಐ ತನಿಖೆ ಕೇಳಿದ್ವಿ, ಇಡಿ ದಾಳಿ ಸ್ವಾಗತಾರ್ಹ ಅಂತ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಹಗರಣದ ಬಗ್ಗೆ ಬಿಜೆಪಿ ವಿಧಾನಸಭೆಯಲ್ಲಿ ಸುಮಾರು 2 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೇವೆ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಡಿಸಿದ್ದೀವಿ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಕೆಪಿಎಸ್ಸಿ ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದ್ರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾರನ್ನ ನೇಮಕ ಮಾಡಬೇಕು ಅಂತ ಚೀಟಿ ಕಳಿಸ್ತಾರೋ ಅವ್ರನ್ನ ನೇಮಕ ಮಾಡ್ತಾರೆ. ಮೆರಿಟ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ 1,80,00,000. ಆ ಡಾಕ್ಟರ್ಗಳು, ಪಶುವೈದ್ಯ ಡಾಕ್ಟರ್ಗಳದಿರ್ಬೋದು, ಬೆಂಗಳೂರು ಬಿಬಿಎಂಪಿ ಅಧಿಕಾರಿಗಳು ಇರ್ಬೋದು, ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತದ್ದು, ಇವೆಲ್ಲ ಸರಣಿಯಾಗಿ ಈ ಕೆಪಿಎಸ್ಸಿ ಅಧ್ಯಕ್ಷರಿದ್ದಾರಲ್ಲ ಅವರು, ಅವರ ತಂಡ ವ್ಯವಸ್ಥಿತವಾಗಿ 100 ಕೋಟಿ ರೂಪಾಯಿಯನ್ನ ಲೂಟಿ ಹೊಡೆದಿದ್ದಾರೆ. ಇವತ್ತು ಇಡಿ ರೈಡ್ ಆಗಿರೋದು ಆ ದುಡ್ಡೆಲ್ಲ ವಾಪಸ್ ಸರ್ಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬಿಜೆಪಿ ಆ ನಿಲುವನ್ನ ಸ್ಪಷ್ಟವಾಗಿ ನಾವು ಹೇಳಿದಿರಿ. ಈ ಕಾಂಗ್ರೆಸ್ ಸರ್ಕಾರ ಈ ಕೆಪಿಎಸ್ಸಿ ಬಗ್ಗೆ ಯಾಕೋ ಒಂದ್ ರೀತಿ ಅವ್ರ ಮುಲಾಜಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರನ್ನೆಲ್ಲ ಕಟ್ ಡೌನ್ ಮಾಡ್ತೀರಿ, ನಾವು ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ತಗೊಂಬರ್ತೀರಿ ಅಂತ ಹೇಳಿದ್ರು. ಅದನ್ನೂ ಮಾಡ್ಲಿಲ್ಲ. ತನಿಖೆನೂ ಮಾಡ್ತಾ ಇಲ್ಲ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ.